ಜೈ ಭೀಮ್. ಮೊದಲನೇದಾಗಿ ಭಾರತ ದೇಶದ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು. ಇವತ್ತು ಮಂಡ್ಯದ ಒಂದು ಐತಿಹಾಸಿಕ ಕ್ಷಣ ಅಂತ ನನಗೆ ಹೇಳ್ಬೋದು. ಯಾಕಂತ ಅಂದರೆ ಕಳೆದ 50 ವರ್ಷ ಆಗಿದ್ರು ಅಂಬೇಡ್ಕರ್ ಅವರ ಜೋಡಿ ರಸ್ತೆ ಮಾಡಿದ್ದೀವಿ ಅಂತೇಳಿ ನಗರಸಭೆಯಲ್ಲಿ ನಿರ್ಣಯ ಮಾಡಿ 50 ವರ್ಷ ಆಗಿದ್ರು. ಇದನ್ನ ಜಾರಿಗೊಳಿಸಕ್ಕೆ ಆಗ್ತಾ ಇರೋಂಥ ವಿಫಲ ಆಗಿರೋಂಥವ್ರು ನಗರಸಭೆ ಮತ್ತು ಜಿಲ್ಲಾಡಳಿತ. ಅವ್ರ ಕೈಲಿ ಮಾಡೋಕ್ಕಾಗ್ತಾ ಇವತ್ತು ಮಂಡ್ಯದ ಪ್ರಗತಿಪರರು ಮತ್ತು ಪರಿಶಿಷ್ಟ ಸಮುದಾಯದ ಯುವ ನಾಯಕರುಗಳು ಒಟ್ಟುಗೂಡಿ ಇವತ್ತು ಮಂಡ್ಯದ ಪ್ರಮುಖ ರಸ್ತೆ ಆಗಿರೋಂಥ ಈ 100 ಅಡಿ ರಸ್ತೆಗೆ ಮತ್ತೆ ನಾವು ಒರಿಜಿನಲ್ ಹೆಸರನ್ನ ದಾಖಲಿಸ್ತಾ ಇದ್ದೀವಿ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೋಡಿ ರಸ್ತೆ ಅಂತೇಳಿ ನಾವು ಮಾಡಿದ್ದೀವಿ. ಎಲ್ಲ ಕೆಲವು ಕಿಡಿಗೇಡಿಗಳು ಏನು ಮಾಡಿದ್ರು ಅಂತ ಅಂದರೆ ಇದಕ್ಕೆ ಬೇರೆ ಹೆಸರನ್ನ ಮಾಡೋಕ್ಕೆ ಹೋಗಿ ಅವರು ತಿರ್ಚೋ ಕೆಲಸವನ್ನು ಮಾಡಿದರು. ನಗರಸಭೆ ಸೇರಿದಂತೆ ಕಾನೂನು ಬಾಹಿರ ಕೆಲಸವನ್ನು ಮಾಡ್ತಾ ನಿರ್ಣಯವನ್ನು ಮಾಡಿ ತನ್ನ ಜಾತಿವಾದಿತನ ಕೋಮುವಾದಿತನ ಮತ್ತು ಸಂವಿಧಾನ ವಿರೋಧಿ ನಡವಳಿಕೆಯನ್ನು ತೋರಿತ್ತು. ಅದನ್ನು ಈ ಐತಿಹಾಸಿಕ ತಪ್ಪುಗಳನ್ನು ಇವತ್ತು ಯುವ ನಾಯಕರುಗಳು ಇವತ್ತು ಸರಿಪಡಿಸಿದ್ದೀವಿ. ಆ ಮೂಲಕ ಈ ದೇಶದ ಈ ಪ್ರಪಂಚದ ಅತ್ಯಂತ ಪ್ರಮುಖವಾದಂಥ ನಾಯಕರು ಮತ್ತು ಜ್ಞಾನಿಗಳಲ್ಲಿ ಒಬ್ಬರಾಗಿರೋಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸುವಂಥ ಕೆಲಸ ಮಾಡಿದ್ದೀವಿ. ಏನು ನಗರಸಭೆ ಮತ್ತು ಜಿಲ್ಲಾಡಳಿತ ಅಪಮಾನ ಮಾಡಿತ್ತು ಅದನ್ನು ಸರಿಪಡಿಸುವ ಕಾನೂನುಬದ್ಧವಾಗಿ ಸರಿಪಡಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ. ಇನ್ನು ಮುಂದೆ ಇಲ್ಲಿರೋಂಥ ನಾಗರಿಕರು, ಅಂಗಡಿಗಳು, ಮುಂಗಟ್ಟುಗಳು, ಇವರೆಲ್ಲ ಮನೆಗಳು ಇವರೆಲ್ಲ ಹೇಳ್ಬೇಕಾದ್ರೆ ಇನ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಸ್ತೆ, ಅಂಬೇಡ್ಕರ್ ಅವರ ಜೋಡಿ ರಸ್ತೆ ಅನ್ನಂಗೆ ಎಲ್ಲರೂ ದಾಖಲಿಸ್ಬೇಕು, ಬರೆಸ್ಬೇಕು, ಅದನ್ನು ಅಭ್ಯಾಸ ಮಾಡ್ತಾ ಹೋಗ್ಬೇಕಿದೆ. ಈ ತುಂಬ ಅನಾಗರಿಕರಾಗಿದ್ರು ಅಂಬೇಡ್ಕರ್ ಹೆಸರು ಹೇಳ್ಬಿಟ್ರೆ ಜಾತಿ ಅದು ಇದು ಅನ್ನಂಗೆ ಹೇಳೋಂಥ ಈ ನೀಚ ಮನಸ್ಥಿತಿಯನ್ನು ಬಿಟ್ಟು ಒಂದು ವಿಶಾಲ ಮನಸ್ಥಿತಿಯನ್ನು ರೂಪಿಸ್ಕೋಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ಮತ್ತೆ ಇದು ಈ ಐತಿಹಾಸಿಕವಾದಂಥ ಕಲ್ಲನ್ನು ಯಾರಾದರೂ ಮುಟ್ಟಿದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ಯಾವುದೇ ಬೆಲೆಯನ್ನು ತೆತ್ತಾದ್ರೂ, ಯಾವುದೇ ದಂಡವನ್ನು ತೆತ್ತಾದ್ರೂ ನಾವು ಇದನ್ನ ರಕ್ಷಣೆ ಮಾಡ್ತೀವಿ, ಇದನ್ನ ಉಳಿಸ್ಕೊಳ್ತೀವಿ. ಅಂತ ದುಸ್ಸಾಹಸವನ್ನ ಯಾರು ಮಾಡಬಾರದು. ದುಸ್ಸಾಹಸ ಅಲ್ಲ, ಅದು ಕೂಡ ಮುಟ್ಟக்கூಡ್ದು. ಮುಟ್ಟಿದ್ರೆ ಅದು ಅವರು ಫೇಸ್ ಮಾಡ್ತಾರೆ.